ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಥರದ ಅವಾರ್ಡ್ಗಳನ್ನು ಕೊಡ್ತಾರೆ. ನಿಮಗೆ ಗೊತ್ತಿರಬೇಕು, ಯಾರು ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾರೆ, ಯಾರು ಹೆಚ್ಚು ವ್ಯಾಪಾರ ತಂದು ಕೊಡ್ತಾರೆ, ಮ್ಯಾನೇಜ್ಮೆಂಟ್ಗಳಿಗೆ ಯಾರು ಹೆಚ್ಚು ಸೇವೆಗಳನ್ನು ಮಾಡ್ತಾರೆ ಅಂಥವರು ಬೆಸ್ಟ್ ಎಂಪ್ಲಾಯ್ಗಳು ಅನ್ನಿಸ್ಕೊಳ್ತಾರೆ. ಹಾಗೆ ಪ್ರತಿ ವರ್ಷ ಪಶ್ಚಿಮದ ಮಾಧ್ಯಮವೊಂದು ಕಂಟ್ರಿ ಆಫ್ ದ ಇಯರ್ ಅನ್ನೋ ಅವಾರ್ಡನ್ನು ಕೊಡುತ್ತೆ. ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿಗಳಿಗೆ ಕೊಡೋ ಅವಾರ್ಡ್ ಅದು. ಈ ಬಾರಿ ಆ ಪ್ರಶಸ್ತಿ ಸಿಕ್ಕಿರೋದು ಬಾಂಗ್ಲಾದೇಶಕ್ಕೆ. ಹಾಗೆ ಮತ್ತೊಂದು ಬೆಳವಣಿಗೆಯಲ್ಲಿ ಬಾಂಗ್ಲಾದ ನೋಬೆಲ್ಲು ಭಾರತದ ನಂತರ ಈಗ ರಷ್ಯಾನ ಕೂಡ ಕೆಣಕೋದಕ್ಕೆ ಹೋಗ್ತಾ ಇದೆ ಮತ್ತು ರಷ್ಯಾ ಬಾಂಗ್ಲಾದ ವಿರುದ್ಧ ಸಿಡಿಮಿಡಿಗುಡ್ತಾ ಇದೆ. ಇದೆಲ್ಲದರ ನಡುವೆ ಬಾಂಗ್ಲಾದಲ್ಲಿ ಕೂಡ ನಿಗೂಢ ವ್ಯಕ್ತಿಗಳ ಕಾರ್ಯಾಚರಣೆಗಳು ಶುರುವಾದವಾ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಮೂಡ್ತಾ ಇವೆ. ಹಾಗಾದ್ರೆ ಏನಿದೆಲ್ಲ, ಬನ್ನಿ ನೋಡೋಣ. ಗೆಳೆಯರೆ, ಗುಲಾಮರನ್ನ ಇನ್ನಷ್ಟು ಪ್ರೋತ್ಸಾಹಿಸಿ ಅವಾರ್ಡುಗಳು, ಇನ್ಸೆಂಟಿವ್ಗಳ ಮೂಲಕ ಅವರಿಂದ ಹೆಚ್ಚು ಹೆಚ್ಚು ಕೆಲಸ ಮಾಡಿಸೋ ಪದ್ಧತಿ ಹೊಸತೇನಲ್ಲ. ಅದನ್ನು ಕಾರ್ಪೊರೇಟ್ ಕಂಪನಿಗಳು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಾ ಇವೆ. ಹಾಗೆ ಪಶ್ಚಿಮದ ದೇಶಗಳು ಅಂದರೆ ಇಡೀ ಜಗತ್ತಿಗೆ ನಾವೇ ಮಾಲೀಕರು, ನಾವು ಹೇಳಿದ ಹಾಗೆ ಜಗತ್ತು ಕೇಳಬೇಕು ಅಂತ ಬಯಸೋ ಕೆಲ ದೇಶಗಳು ಹಾಗೂ ಡೀಪ್ ಸ್ಟೇಟ್ ಇದೆ ನೋಡಿ, ಅವರು ಕೂಡ ನಾನಾ ದೇಶಗಳ ಆಡಳಿತಗಳನ್ನು ತಮ್ಮ ಗುಲಾಮರ ಹಾಗೆ ನಡೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದರ ಭಾಗವಾಗಿ ಲಂಡನ್ ಮೂಲದ ದಿ ಎಕನಾಮಿಸ್ಟ್ ಅನ್ನೋ ಮಾಧ್ಯಮ ಪ್ರತಿ ವರ್ಷ ಕಂಟ್ರಿ ಆಫ್ ದ ಇಯರ್ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ. ಈ ಬಾರಿ ಅದು ಸಿಕ್ಕಿರೋದು ಬಾಂಗ್ಲಾದೇಶಕ್ಕೆ. ಜೋಕ್ ಅಂತ ನಿಮ್ಗೆ ಅನಿಸಿದ್ರು ಕೂಡ ಅದು ಸುಳ್ಳಲ್ಲ. ಅವರು ಈ ಅವಾರ್ಡ್ಗೆ ನಾಮಿನೇಟ್ ಮಾಡಿದ್ದ ದೇಶಗಳ ಪಟ್ಟಿ ಹಾಗೂ ಯಾಕೆ ಅವರನ್ನು ನಾಮಿನೇಟ್ ಮಾಡಿದ್ರು ಅನ್ನೋದನ್ನು ನೋಡಿದರೆ ಪಶ್ಚಿಮದ ಜಗತ್ತಿನ ಜೊತೆ, ಅಲ್ಲಿನ ಆಡಳಿತಗಳ ಜೊತೆ, ಜನರ ಜೊತೆ ಹೇಗೆಲ್ಲ ಇವರು ಆಟ ಆಡ್ತಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಬಾಂಗ್ಲಾದೇಶದ ಜೊತೆ ಯುಕ್ರೇನ್ ಹೆಸರು ಕೂಡ ಪಟ್ಟಿಯಲ್ಲಿತ್ತು. ಅದಕ್ಕೆ ಕಾರಣ ರಷ್ಯಾ ಜೊತೆಗೆ ಸತತವಾಗಿ ಯುದ್ಧ ಮಾಡ್ತಾ ಇದೆ ಅನ್ನೋದು. ಹಾಗೆ ಪೋಲೆಂಡ್ನ ಹೆಸರಿತ್ತು. ಅದಕ್ಕೆ ಕಾರಣ ಅಲ್ಲಿನ ಆಡಳಿತಾರೂಢರನ್ನ ಚುನಾವಣೆಯಲ್ಲಿ ಸೋಲಿಸಿ ಹೊಸ ಸರ್ಕಾರ ಅಂದ್ರೆ ಪಶ್ಚಿಮಕ್ಕೆ ಇಷ್ಟವಾಗುವ ಸರ್ಕಾರವನ್ನ ಅಲ್ಲಿನ ಜನ ಆಯ್ಕೆ ಮಾಡಿದ್ರು ಅನ್ನೋದು. ಕಳೆದ ಬಾರಿ ಗ್ರೀಸ್ಗೆ ಈ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿತ್ತು. ಅದಕ್ಕೆ ಕಾರಣ ಪಶ್ಚಿಮ ಇಷ್ಟಪಡೋ ಸರ್ಕಾರವೇ ಅಲ್ಲಿ ಮತ್ತೆ ಆರಿಸಿ ಬಂತು ಅನ್ನೋದು. ಇನ್ನು ಈ ಬಾರಿ ಸಿರಿಯಾದ ಹೆಸರು ಕೂಡ ಶಾರ್ಟ್ ಲಿಸ್ಟ್ ಆಗಿತ್ತು. ಅದಕ್ಕೆ ಕಾರಣ ಬಶರ್ ಅಲ್ ಅಸದ್ನನ್ನ ಆ ದೇಶದಿಂದ ಓಡಿಸಿದ್ರು ಅನ್ನೋದು. ಈಗ ಬಾಂಗ್ಲಾಗೆ ಯಾಕೆ ಅವಾರ್ಡ್ ಸಿಕ್ಕಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಅಲ್ಲಿದ್ದ ಅಮೆರಿಕ ವಿರೋಧಿ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ದೊಡ್ಡ ಮಟ್ಟದ ಗಲಭೆಗಳನ್ನು ಮಾಡಿ ಅಧಿಕಾರ ಪಲ್ಲಟ ಮಾಡಬೇಕು ಅನ್ನೋ ಪಶ್ಚಿಮದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕ ಕಾರಣದಿಂದ ಬಾಂಗ್ಲಾದೇಶ ಕಂಟ್ರಿ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡ್ಕೊಂಡಿದೆ. ಅದು ಕಂಟ್ರಿ ಆಫ್ ದ ಇಯರ್ ನೀವೇ ಡಿಸೈಡ್ ಮಾಡ್ಕೊಂಬಿಡಿ, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಇಂಥದ್ದೊಂದು ಅವಾರ್ಡ್ ಸಿಕ್ಕ ಮೇಲೆ ಅದನ್ನು ತಗೊಳ್ಳೋ ಗುಲಾಮ ಮಾಲೀಕರ ಬಗ್ಗೆ ಇನ್ನಷ್ಟು ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡಬೇಕಲ್ವಾ. ನೋಬೆಲ್ ಯೂನಸ್ ಅದನ್ನು ಮಾಡೋದಕ್ಕೆ ಶುರು ಮಾಡಿ ಆಗಿದೆ. ಈಗ ಬಾಂಗ್ಲಾದ ದೇಶಭ್ರಷ್ಟ ಪ್ರಧಾನಿ ಹಸೀನಾ ಇದಾರಲ್ಲ, ಅವರನ್ನು ಕೂಡಲೇ ನಮಗೆ ಹಸ್ತಾಂತರಿಸಿ ಅಂತ ಭಾರತಕ್ಕೆ ಬಾಂಗ್ಲಾದೇಶ ಡಿಮ್ಯಾಂಡ್ ಮಾಡ್ತಾ ಇದೆ. ಆಕೆಯ ಮೇಲೆ ನರಹತ್ಯೆ, ಭ್ರಷ್ಟಾಚಾರ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಬಾಂಗ್ಲಾದ ನ್ಯಾಯಾಲಯ ಆಕೆಯ ಬಂಧನಕ್ಕೆ ವಾರಂಟನ್ನು ಹೊರಡಿಸಿದೆ. ಆ ವಾರಂಟ್ ಪ್ರತಿಯನ್ನು ಭಾರತಕ್ಕೆ ಕಳುಹಿಸಿರುವ ಬಾಂಗ್ಲಾದ ಸರ್ಕಾರ ಹಸೀನಾ ಅವರನ್ನು ನಮಗೆ ಹಸ್ತಾಂತರಿಸಿ ಅಂತ ಕೇಳ್ತಾ ಇದೆ. ಹಾಗೆ ಬಾಂಗ್ಲಾದಲ್ಲಿ ಈ ಹಿಂದಿನ ಸರ್ಕಾರ ಮಾಡಿರೋ ಎಲ್ಲ ಯೋಜನೆಗಳು, ವಿದೇಶಿ ಒಪ್ಪಂದಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದ ಯೂನಸ್ನ ಕಣ್ಣು ಈಗ ಬಾಂಗ್ಲಾದ ರೂಪುರ್ ಪವರ್ ಪ್ರಾಜೆಕ್ಟ್ ಮೇಲೆ ಬಿದ್ದಿದೆ. ಅದರಲ್ಲಿ ಭಯಾನಕ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಸುಮಾರು $5 ಬಿಲಿಯನ್ ವರೆಗೆ ಅವ್ಯವಹಾರ ನಡೆದಿದ್ದು, ಹಸೀನಾ ಕುಟುಂಬ ಅಷ್ಟು ಹಣವನ್ನು ಮನಿ ಲಾಂಡ್ರಿಂಗ್ ಮೂಲಕ ಮಲೇಷ್ಯಾಗೆ ಹಾಗೂ ಇನ್ನಿತರ ಕಡೆಗಳಿಗೆ ಆ ಹಣವನ್ನು ಸಾಗಾಟ ಮಾಡಿದ್ದಾರೆ ಅಂತ ಈಗ ಯೂನಸ್ ಸರ್ಕಾರ ಆರೋಪ ಮಾಡ್ತಾ ಇದೆ. ಇಲ್ಲಿ ಟಾರ್ಗೆಟ್ ಬರೀ ಹಸೀನಾ ಮಾತ್ರ ಅಲ್ಲ, ಆ ಅವ್ಯವಹಾರದಲ್ಲಿ ಭಾರತ ಹಾಗೂ ರಷ್ಯಾಗಳ ಕೈವಾಡ ಕೂಡ ಇದೆ ಅಂತ ಹೇಳೋ ಮೂಲಕ ರಷ್ಯಾ ಹಾಗೂ ಭಾರತಗಳಿಗೆ ಕೂಡ ಮಸಿ ಬಳಿಯುವ ಕೆಲಸವನ್ನು ಯೂನಸ್ ಮಾಡ್ತಾ ಇದ್ರೆ ರಷ್ಯಾ ಈ ಆರೋಪದ ವಿರುದ್ಧ ಸಿಡಿಮಿಡಿಗೊಳ್ತಾ ಇದೆ. ಬಾಂಗ್ಲಾ ಅನ್ನೋದು ನಂಬಿಕೆಗೆ ಅನರ್ಹ ದೇಶ ಅಂತ ರಷ್ಯಾ ಹೇಳಿದೆ. ಗೆಳೆಯರೆ, ಹಸೀನಾನ ಭಾರತ ಬಾಂಗ್ಲಾಗೆ ಹಸ್ತಾಂತರ ಮಾಡುತ್ತಾ? ಆ ಬಗ್ಗೆ ಎರಡೂ ದೇಶಗಳ ನಡುವಿನ ಆರೋಪಿಗಳ ಹಸ್ತಾಂತರ ಒಪ್ಪಂದ ಏನು ಹೇಳುತ್ತೆ ಅನ್ನೋ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ರೂಪುರ್ ನ್ಯೂಕ್ಲಿಯರ್ ಪ್ಲಾಂಟ್ ಬಗ್ಗೆ ಬಂದಿರೋ ಆರೋಪಗಳ ಬಗ್ಗೆ ಹೇಳ್ಬಿಡ್ತೀನಿ. ಬಾಂಗ್ಲಾದೇಶದ ಇಂಧನದ ಬೇಡಿಕೆಯನ್ನು ಪೂರೈಸೋದಕ್ಕೆ ಅಲ್ಲೊಂದು ಅಣುವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸೋದಕ್ಕೆ ರಷ್ಯಾದ ಜೊತೆ ಬಾಂಗ್ಲಾ ಒಪ್ಪಂದವನ್ನು ಮಾಡಿಕೊಳ್ತು. ಅದೇ ರೂಪುರ್ ಅಣುವಿದ್ಯುತ್ ಸ್ಥಾವರ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೂಪುರ್ ಅಣುಸ್ಥಾವರ ಇರೋ ಪ್ರದೇಶ. ಇನ್ನು ಈ ಯೋಜನೆ ದ್ವಿಪಕ್ಷೀಯ ಆಗಿರಲಿಲ್ಲ, ತ್ರಿಪಕ್ಷೀಯ ಯೋಜನೆ ಆಗಿತ್ತು. ಇಲ್ಲಿ
ಅಣುಸ್ಥಾವರವನ್ನು ರಷ್ಯಾದ ರೋಸೋಟಾಮ್ ನಿರ್ಮಾಣ ಮಾಡಬೇಕಿತ್ತು. ಹಾಗೆ ಅದಕ್ಕೆ ಬೇಕಾದ ಇನ್ನಿತರ ಮೂಲಸೌಕರ್ಯಗಳನ್ನು ಅಂದರೆ ನ್ಯೂಕ್ಲಿಯರ್ ಘಟಕಗಳ ಸ್ಥಾಪನೆ, ಗ್ರಿಡ್ಗಳನ್ನು ಸಿದ್ಧಪಡಿಸೋದು, ಇದೆಲ್ಲವನ್ನು ಭಾರತದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡಬೇಕಿತ್ತು. 2018ರಲ್ಲಿ ಶೇಖ್ ಹಸೀನಾ ಅಧಿಕಾರಾವಧಿಯಲ್ಲಿ ಇದಕ್ಕಾಗಿ 3 ದೇಶಗಳ ನಡುವೆ ಒಂದು ಒಪ್ಪಂದ ಕೂಡ ಆಯಿತು. ಇದು ಸುಮಾರು $12.65 ಬಿಲಿಯನ್ ಒಪ್ಪಂದ. ಈ ಕಾಮಗಾರಿ ಪ್ರಗತಿಯಲ್ಲಿತ್ತು. ಈ ಮಧ್ಯೆ ಬಾಂಗ್ಲಾದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಳ್ತು. ಚೈನಾ ವೈರಾಣುವಿನ ಕಾಟ ಇಡೀ ಜಗತ್ತನ್ನು ನರಳೋ ಹಾಗೆ ಮಾಡ್ತಲ್ಲ, ಹಾಗೆ ಬಾಂಗ್ಲಾ ಕೂಡ ಸಮಸ್ಯೆಗೀಡಾಯಿತು. ಹೀಗಾಗಿ ರಷ್ಯಾ ಹಾಗೂ ಭಾರತಗಳಿಗೆ ಬಾಂಗ್ಲಾ ಕೊಡಬೇಕಿದ್ದ ಹಣವನ್ನು ಸಕಾಲದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ 3 ದೇಶಗಳ ನಡುವಿನ ಸಂಬಂಧಗಳು ಚೆನ್ನಾಗಿದ್ದು, ಹೀಗಾಗಿ ಹಣ ಪಾವತಿಗೆ ಬಾಂಗ್ಲಾಗೆ ಭಾರತ, ರಷ್ಯಾಗಳು ಮತ್ತಷ್ಟು ಕಾಲಾವಕಾಶವನ್ನು ಕೊಟ್ಟವು. ಅಲ್ಲಿ ಕಾಮಗಾರಿ ನಡೀತಾ ಇತ್ತು. ಈ ಮಧ್ಯೆ ಬಾಂಗ್ಲಾದಲ್ಲಿ ಗಲಭೆಗಳಾದವು, ಸರ್ಕಾರ ಬದಲಾಯಿತು, ಹೊಸದಾಗಿ ಅಮೆರಿಕಾದ ಕೈಗೊಂಬೆ ಬಂದಲ್ಲಿ ಕೂತ್ಕೊಳ್ತು. ಆತ ಹಿಂದಿನ ಸರ್ಕಾರದ ಎಲ್ಲ ಯೋಜನೆಗಳನ್ನು ನಾವು ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ದ. ಸರಿ, ಅದನ್ನು ಮಾಡ್ಕೊಳ್ಳಿ, ಮೊದಲು ನಮಗೆ ಬರಬೇಕಾಗಿರೋ ಹಣ ಕೊಡಿ ಅಂತ ರಷ್ಯಾ ಹಾಗೂ ಭಾರತಗಳು ಬಾಂಗ್ಲಾ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟವು. ಹಾಗೆ ಅಲ್ಲಿ ಗಲಭೆಗಳು ಶುರುವಾಗಿದ್ವಲ್ಲ, ಹೀಗಾಗಿ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ರಕ್ಷಣೆ ಕೊಡೋದರಲ್ಲಿ ಅಲ್ಲಿನ ಸರ್ಕಾರ ವಿಫಲ ಆಯಿತು. ಸೊ ಭಾರತದ ಕಾರ್ಮಿಕರು ರೂಪುರು ಪ್ರಾಜೆಕ್ಟ್ ಕೆಲಸವನ್ನು ನಿಲ್ಲಿಸಿ ವಾಪಸ್ಸು ಬಂದುಬಿಟ್ರು. ರಷ್ಯಾ ಕೂಡ ಅಲ್ಲಿ ತಾನು ಮಾಡ್ತಾ ಇದ್ದ ಕಾಮಗಾರಿಯನ್ನು ನಿಲ್ಲಿಸ್ತು. ಈಗ ಅದು ಅರ್ಧಕ್ಕೆ ನಿಂತಿದೆ. 2 ದೇಶಗಳಿಗೆ ಬಾಕಿ ಹಣ ಇದುವರೆಗೆ ಪಾವತಿ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಯುಎಸ್ ಸರ್ಕಾರ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದೆ. ರೂಪುರು ಪ್ರಾಜೆಕ್ಟ್ ಅಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅನ್ನೋದು ಆರೋಪ. ಇಲ್ಲಿ ಸುಮಾರು $5 ಬಿಲಿಯನ್ ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇರೋ ಬಾಂಗ್ಲಾ ಅದಕ್ಕೆ ಸಂಬಂಧಪಟ್ಟ ಹಾಗೊಂದು ಪ್ರಕರಣವನ್ನು ದಾಖಲು ಮಾಡಿ ಅದರಲ್ಲಿ ಶೇಖ್ ಹಸೀನಾ, ಆಕೆಯ ಮಗ ಸಾಜಿಬ್ ಅಹ್ಮದ್ ವಾಜೆದ್ ಹಾಗೂ ಶೇಖ್ ಹಸೀನಾ ಅವರ ಸಹೋದರಿ ಶೇಖ್ ರೆಹಾನಾ ಇದ್ರಲ್ಲ, ಆಕೆಯ ಮಗಳು ಟುಲಿಪ್ ಸಿದ್ದಿಕಿ ಹೆಸರನ್ನ ಆರೋಪ ಪಟ್ಟಿಗೆ ಸೇರಿಸಿದೆ. ಈ ಟುಲಿಪ್ ಸಿದ್ದಿಕಿ ಬ್ರಿಟನ್ನಲ್ಲಿ ಸಂಸದೆ ಆಗಿದ್ದಾರೆ. ಈ 3 ಜನ ಹಾಗೂ ಇವರ ಕುಟುಂಬ $5 ಬಿಲಿಯನ್ ಹಣವನ್ನು ಮಲೇಷಿಯಾಗೆ ಸಾಗಿಸಿದೆ ಅನ್ನೋದು ಯುಎಸ್ ಸರ್ಕಾರ ಮಾಡ್ತಾ ಇರೋ ಆರೋಪ. ಇದಿಷ್ಟೇ ಮಾಡ್ಕೊಂಡಿದ್ರೆ ಅದು ಅವರ ಆಂತರಿಕ ವಿಷಯ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಹೀಗೆ ಹಣ ಸಾಗಾಟ ಮಾಡೋದ್ರಲ್ಲಿ ಭಾರತ ಹಾಗೂ ರಷ್ಯಾಗಳು ಇವರಿಗೆ ನೆರವು ಕೊಟ್ಟಿವೆ ಅಂತ ಹೇಳುವ ಮೂಲಕ ತನ್ನ ದೇಶದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಯುಎಸ್, ರಷ್ಯಾ ಮತ್ತು ಭಾರತದ ಹೆಸರನ್ನು ತಗೊಂಡು ಬಂದಿದ್ದಾರೆ. ಭಾರತ ಈ ಬಗ್ಗೆ ಇದುವರೆಗೆ ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಈ ಯುಎಸ್ ಅನ್ನೋ ಮನುಷ್ಯನನ್ನ ಭಾರತ ಬಾಂಗ್ಲಾದ ಅಧಿಕೃತ ಆಡಳಿತಗಾರ ಅಂತಾಗ್ಲಿ, ನಾಯಕ ಅಂತಾಗ್ಲಿ ಕನ್ಸಿಡರ್ ಮಾಡ್ತಲೇ ಇಲ್ಲ. ಇಡೀ ಬಾಂಗ್ಲಾದೇಶವನ್ನ ಯುಎಸ್ ಪ್ರತಿನಿಧಿಸುವುದಿಲ್ಲ. ಆತ ಅಲ್ಲಿಗೆ ಹೇರಲ್ಪಟ್ಟ ನಾಯಕ ಅಂತಲೇ ಭಾರತ ಹೇಳ್ತಾ ಬರ್ತಾ ಇದೆ. ಹೀಗಾಗಿ ಯುಎಸ್ ಮಾತಿಗೆ ಪ್ರತಿಕ್ರಿಯೆ ಕೊಡೋದು ಕೂಡ ತನ್ನ ಘನತೆಗೆ ತಕ್ಕ ವಿಷಯ ಅಲ್ಲ ಅಂತ ಭಾರತ ಭಾವಿಸುತ್ತೆ. ಆದರೆ ರಷ್ಯಾ ಈ ಮಾತಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಈ ಆರೋಪಗಳ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳುವುದಾಗಿ ರಷ್ಯಾದ ರೋಸೋಟಾಮ್ ಹೇಳಿದ್ರೆ ಬಾಂಗ್ಲಾ ಸರ್ಕಾರವನ್ನ ವಿಶ್ವಾಸದ್ರೋಹಿ, ನಂಬಿಕೆಗೆ ಅನರ್ಹ ಅಂತ ರಷ್ಯಾ ಹೇಳಿದೆ. ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ರಷ್ಯಾಗೆ ಸಿಕ್ಕಿದೆ ಅನ್ನೋದು ಅಮೆರಿಕಾದವರಿಗೆ ಕಾರಣವಾಗ್ತಾ ಇರೋ ಅಂಶ. ಭಾರತದಲ್ಲಿ ಕೂಡ ಕೊಡಂಕೊಳಂ ಪ್ರಾಜೆಕ್ಟ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇರೋರು ಯಾರು, ಅಲ್ಲಿ ಅಡ್ಡಿ ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋರು ಯಾರು ಅನ್ನೋದನ್ನು ನೋಡಿದರೆ ನ್ಯೂಕ್ಲಿಯರ್ ವಿಷಯದಲ್ಲಿ ರಷ್ಯಾ ಹಾಗೂ ಅಮೆರಿಕ ನಡುವಿನ ಪೈಪೋಟಿ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಬಾಂಗ್ಲಾದೇಶದ ಒಳಗೆ ಕಾಲಿಡಬೇಕು ಅನ್ನೋ ಅಮೆರಿಕದ ಬಲವಾದ ಬಯಕೆ ಶೇಖ್ ಹಸೀನಾ ಕಾರಣಕ್ಕೆ ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ. ಅದೇ ಕಾರಣಕ್ಕೆ ಅಲ್ಲಿ ಹಸೀನಾ ಸರ್ಕಾರ ಪತನವಾಗಲಿ ಅಂತ ಅಮೆರಿಕ ಹಾಗೂ ಪಶ್ಚಿಮಗಳು ಪ್ರಯತ್ನ ಪಡ್ತಾ ಇದ್ವು. ಈಗ ಅಲ್ಲಿಗೆ ನೋಬಲ್ ಬಂದಿದೆ. ಅದು ಸಹಜವಾಗಿ ಅಮೆರಿಕದ ಡೀಪ್ ಸ್ಟೇಟ್ ಏನು ಹೇಳುತ್ತೋ ಅದನ್ನು ಮಾಡ್ತಾ ಹೋಗುತ್ತೆ. ಅದರ ಭಾಗವಾಗಿಯೇ ರಷ್ಯಾದ ರೂಪರ್ ಪ್ರಾಜೆಕ್ಟು ಈಗ ವಿವಾದದ ಕೇಂದ್ರ ಆಗ್ತಾ ಇರೋದು. ಇದೆಲ್ಲ ಏನು ಬಹಳ ದಿನ ಇರುತ್ತೆ ಅಂತೇನಲ್ಲ. ಜನವರಿ 20ರ ನಂತರ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಬದಲಾಗಬಹುದು. ಯಾಕೆ ಅಂದರೆ ಅಮೆರಿಕಾದಲ್ಲಿ ಆಡಳಿತ ಬದಲಾಗುತ್ತೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಬಾಂಗ್ಲಾದ ಈ ವೃದ್ಧ ಮರ್ಕಟದ ಬಾಲ ಸ್ವಲ್ಪ ಕಟ್ ಕೂಡ ಆಗಬಹುದು. ಯಾಕೆ ಅಂದರೆ ಈತ ಟ್ರಂಪ್ ಅವರ ಕಡು ವಿರೋಧಿ ಅಂತ ಗುರುತಿಸ್ಕೊಂಡಿದ್ದಾನೆ. ಡೆಮೊಕ್ರೆಟಿಕ್ರು ಹಾಗೂ ಅಮೆರಿಕಾದ ಡೀಪ್ ಸ್ಟೇಟ್ ಜೊತೆ ನಂಟು ಹೊಂದಿರೋ ಈ ಯುಎಸ್ನನ್ನ ಡೊನಾಲ್ಡ್ ಟ್ರಂಪ್ ಹತ್ರ ಬಿಟ್ಕೊಳ್ಳೋದು ಡೌಟು. ಸೊ ಅಮೆರಿಕಾದಲ್ಲಿ ಅಧಿಕಾರ ಬದಲಾಗೋದರ ಒಳಗೆ ಏನೆಲ್ಲ ಸಾಧ್ಯನೋ ಅದೆಲ್ಲವನ್ನ ಮಾಡಿಬಿಡಬೇಕು ಅಂತ ಈ ಯುಎಸ್ ಪ್ರಯತ್ನ ಪಡ್ತಾ ಇದೆ. ಇನ್ನು ಬಾಂಗ್ಲಾದ ಮತ್ತೊಂದು ಬೆಳವಣಿಗೆ ಅಂದರೆ ಮೊನ್ನೆ ಅಲ್ಲಿನ ಮೇಘನಾ ನದಿಯಲ್ಲಿ ಹೋಗ್ತಾ ಇದ್ದ ಸರಕು ಸಾಗಾಣಿಕೆ ಹಡಗೊಂದರ ಮೇಲೆ ಯಾರೋ ಅಪರಿಚಿತರು ದಾಳಿ ಮಾಡಿದ್ದಾರೆ. ಆ ಹಡಗಲ್ಲಿ 8 ಮಂದಿ ಇದ್ರು. ಆ ಪೈಕಿ 7 ಮಂದಿಯನ್ನ ದಾರುಣವಾಗಿ ಕೊಲೆ ಮಾಡಲಾಗಿದೆ. ಇನ್ನೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಆದರೆ ಅವನು ಎಷ್ಟು ಶಾಕಲ್ಲಿದ್ದಾನೆ ಅಂದರೆ ಅಲ್ಲಿ ಏನಾಯಿತು ಅನ್ನೋದನ್ನ ಹೇಳೋ ಸ್ಥಿತಿಯಲ್ಲಿ ಕೂಡ ಅವನಿಲ್ಲ.
ಆ ಸರಕು ಸಾಗಾಣಿಕೆಯ ಹಡಗಿನ ಮೇಲೆ ದಾಳಿ ಮಾಡಿರೋದು ಯಾರೋ ಡಕಾಯಿತರು ಅಂತ ಬಾಂಗ್ಲಾ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಡಕಾಯಿತರು ದಾಳಿ ಮಾಡಿದ್ದೇ ಆದರೆ ಹಡಗಲ್ಲಿದ್ದ ಸರಕನ್ನು ಹೊತ್ತೊಯ್ಯಬೇಕಲ್ವಾ? ಅವರು ದರೋಡೆ ಮಾಡೋದಕ್ಕೆ ಅಂತಲೇ ತಾನೇ ದಾಳಿ ಮಾಡ್ತಾರೆ. ಆದರೆ ಅಲ್ಲಿ ಯಾವ ಕಳವೂ ಆಗಿಲ್ಲ, ಹಡಗಲ್ಲಿದ್ದ ಸರಕಿಗೆ ಯಾರೂ ಕೈ ಹಾಕಿಲ್ಲ. ಇನ್ನು ದರೋಡೆ ಮಾಡೋ ಉದ್ದೇಶನೇ ಇದ್ದಿದ್ರೆ ಹಡಗಲ್ಲಿದ್ದವರನ್ನೆಲ್ಲ ಅಷ್ಟು ಭಯಾನಕವಾಗಿ ಕೊಂದು ಹಾಕೋದಿಕ್ಕೆ ಕಾರಣ ಏನು? ತಮ್ಮ ಕೆಲಸಕ್ಕೆ ಅಡ್ಡಿ ಬಂದರು ಅನ್ನೋ ಕಾರಣಕ್ಕೆ ಮಾಡೋ ಕೊಲೆಗೂ ಉದ್ದೇಶಪೂರ್ವಕವಾಗಿ ಮಾಡೋ ಕೊಲೆಗಳಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಅಲ್ಲಿ ಆ ಕೊಲೆಗಳ ಭೀಕರತೆಯನ್ನು ನೋಡಿದರೆ ಅಲ್ಲಿಗೆ ಬಂದವರ ಉದ್ದೇಶ ಹಡಗಲ್ಲಿದ್ದವರನ್ನ ಕೊಲ್ಲೋದೇ ಆಗಿರಬೇಕು ಅನ್ಸುತ್ತೆ. ಹಾಗಾದ್ರೆ ಆ ಕೃತ್ಯ ಮಾಡಿದ್ದು ಯಾರು? ಅದು ಸಮುದ್ರ ವ್ಯಾಪಾರದ ರಿವೆಂಜ್ ಅಥವಾ ಗ್ಯಾಂಗ್ ವಾರ್ನ ಭಾಗನ, ಅಥವಾ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದ ಅಜ್ಞಾತ ವ್ಯಕ್ತಿಗಳು ಈಗ ಬಾಂಗ್ಲಾದಲ್ಲಿ ಕೂಡ ಕಾರ್ಯಾಚರಣೆಯನ್ನ ಕೈಗೊಂಡ್ರ? ಹೇಳಿ ಕೇಳಿ ಬಾಂಗ್ಲಾದೇಶ ಪಾಕಿಸ್ತಾನಿಗಳಿಗೆ ಕೇಳಿದ ಕೂಡಲೇ ವೀಸಾ ಕೊಡೋದಕ್ಕೆ ಶುರು ಮಾಡಿದೆ. ಹಾಗೆ ಪಾಕಿಸ್ತಾನದಿಂದ ಇಂಪೋರ್ಟ್ ಆದವರೇ ಬಂದು ಬಾಂಗ್ಲಾದಲ್ಲಿ ಈಗ ಕೆಲಸ ಶುರು ಬಿಟ್ಕೊಂಡ್ರ? ಗೊತ್ತಿಲ್ಲ. ಇದು ಸ್ಪಷ್ಟವಾಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಇಂಥ ಇನ್ನಷ್ಟು ಘಟನೆಗಳು ಕೂಡ ನಡೀಬೇಕಾಗುತ್ತೆ. ಅಲ್ಲಿವರೆಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದು ಕಷ್ಟ. ಇದೆಲ್ಲದರ ಜೊತೆಗೆ ಭಾರತ ನಮ್ಮಲ್ಲಿನ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಹುಡುಕಿ ಹೊರಹಾಕೋ ಕೆಲಸವನ್ನು ಶುರು ಮಾಡಿದೆ. ದೆಹಲಿಯಿಂದ 1,000 ಮಂದಿಯನ್ನ ಹಿಡ್ಕೊಂಡು ಗಡಿಯಾಚೆಗೆ ತಳ್ಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಹಾಗೆ ಉತ್ತರದ ರಾಜ್ಯಗಳಲ್ಲಿ ಕೂಡ ಅಕ್ರಮ ವಲಸಿಗರನ್ನು ಹುಡುಕುವ ಕೆಲಸ ಭರದಿಂದ ನಡೆದಿದೆ. ಆದರೆ ಇನ್ನೂ ಕೂಡ ಯಾಕೋ ದಕ್ಷಿಣದ ರಾಜ್ಯಗಳು ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇಲ್ಲ. ಇವತ್ತಲ್ಲ ನಾಳೆ ನಮ್ಮಲ್ಲಿ ಕೂಡ ಈ ಕೆಲಸ ಶುರು ಆದರೂ ಆಗಬಹುದು. ಇನ್ನು ಹಸೀನಾ ಹಸ್ತಾಂತರ. ಗೆಳೆಯರೆ, ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ಆರೋಪಿಗಳ ಹಸ್ತಾಂತರ ಕಾಯ್ದೆ ಇದೆ ನಿಜ. ಆದರೆ ಅದರಲ್ಲಿ ರಾಜಕೀಯ ಅಪರಾಧಿಗಳನ್ನು ಹೊರಗಿಡಲಾಗಿದೆ. ಇದು ಹಸೀನಾಗೆ ಸಿಗೋ ಬೆನಿಫಿಟ್. ಇನ್ನು ಎರಡನೆಯದ್ದು, ಯಾವುದೇ ದೇಶಕ್ಕೆ ಆರೋಪಿಗಳನ್ನು ಹಸ್ತಾಂತರ ಮಾಡಿ ಅಂತ ಕೇಳುವಾಗ ಬರೀ ಅಲ್ಲಿನ ಕೋರ್ಟ್ ಸಮನ್ಸು ವಾರಂಟ್ಗಳನ್ನು ಕೊಟ್ಟರೆ ಸಾಕಾಗುವುದಿಲ್ಲ. ಬದಲಿಗೆ ಅವರ ಮೇಲಿನ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಬೇಕಾದ ಸಾಕ್ಷ್ಯಗಳನ್ನು ಕೂಡ ಕೊಡಬೇಕಾಗುತ್ತೆ. ಆ ಸಾಕ್ಷ್ಯಗಳು ಕನ್ವಿನ್ಸಿಂಗ್ ಆಗಿವೆ ಅನಿಸಿದ್ರೆ ಮಾತ್ರ ಸರ್ಕಾರ ಆರೋಪಿಗಳನ್ನು ಹಸ್ತಾಂತರ ಮಾಡೋ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಈ ಮಧ್ಯೆ ಹಸ್ತಾಂತರಗೊಳ್ಳಲಿರುವ ಆರೋಪಿ ತಾನು ಆಶ್ರಯ ಪಡೆದ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ತನ್ನ ಹಸ್ತಾಂತರವನ್ನು ಚಾಲೆಂಜ್ ಮಾಡಿದರೆ ಆ ಪ್ರಕರಣದ ವಿಚಾರಣೆ ಮುಗಿದು ತೀರ್ಪು ಹೊರಬರುವವರೆಗೆ ಅಲ್ಲಿ ಕಾಲಾವಕಾಶ ಇರುತ್ತೆ. ಹೀಗಾಗಿ ಹಸೀನಾ ಹಸ್ತಾಂತರವನ್ನು ನಿರಾಕರಿಸೋದಕ್ಕೆ ಇಲ್ಲಿ ಭಾರತಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅದನ್ನ ಭಾರತ ಮಾಡಲೂಬಹುದು. ಅಷ್ಟರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗುತ್ತೋ ಯಾರಿಗ್ ಗೊತ್ತು. ಇದು ಗೆಳೆಯರೆ ಬಾಂಗ್ಲಾದೇಶದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.